ಸುಂದರ ಮುಖ. ಆರಂಭಿಸಲಿರುವ ತೋಳುಗಳಿಗೆ ಪ್ರೀತಿಯ ಜೀವ ಸಿಕ್ಕದಿರುವುದೇ ನಿಜವಾದ ನಿರುದ್ಯೋಗ. ಎಲ್ಲಕ್ಕಿಂತ ಘೋರವಾದದ್ದು ಬೇಸರ ಎಂದು ತಿಳಿಯುವುದಕ್ಕೂ ಮುಂಚೆ ಅದನ್ನ ನಿವಾರಿಸಲು ತಾಳ ತಂಬೂರಿಗಳು ಬಂದವು. ನನ್ನ ಮಾನಸ ಸರೋವರದಲ್ಲಿ ದೇವಾಂಶಗಳು, ಜನಿಸಿದ ಜೀವಿಗಳು, ಕಟ್ಟಿದ ಕವನಗಳು ಸಂಸ್ಕೃತಿ ಎನಿಸಿಕೊಳ್ಳುವುದು. ನನ್ನ ಮೌನ ಹಿಂಜರಿಕೆ ವೈಯಾರಗಳ ಆಳದ ತಲ್ಲಣವ ಬಂದವನಿಗೆ ಮಾತ್ರ ಬದುಕಬೇಕೆಂಬ ಕ್ಷಣಗಳ ಅರ್ಥ ಹೊಳೆಯುವುದು. ನನ್ನ ಹಿರಿಯನ ಹೃದಯದ ಸ್ಪಂದನಕ್ಕೆ ಕಿವಿ ಸಲ್ಲಿಸಿದ ನನಗೆ ಬೇರೆಯ ಸಂಗೀತ ಕೇವಲ ಗದ್ದಲ. ಜ್ವಾಲಾಮುಖಿಯ ಮೇಲೆ ಕಟ್ಟಿದ ಕುಟೀರದಲ್ಲಿ ನಲ್ಲೆಗಿರೋ ಪ್ರೇಮಿಗಳ ಕ್ಷಣವು ಜೀವನದ ಪ್ರತೀಕ. ಇಷ್ಟವಿಲ್ಲದವನ ತುದಿ ಬೆರಳ ಸ್ಪರ್ಶದಲ್ಲೂ ನರಕವಿದೆ. ನಾವು ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳುವುದು ಅವರು ನಮ್ಮ ಹೃದಯದ ಮೇಲೆ ಬಿಟ್ಟು ಹೋದ ಗುರುತುಗಳಿಂದ. ಹೃದಯದ ಮೇಲೆ ಬಿಟ್ಟು ಹೋದ ಗುರುತುಗಳಿಂದ. ಈಗ ಕೂತು ಯೋಚಿಸಿದೊಡನೆ ತಲೆಮಾರುಗಳ ನೆನಪು ಬಿಚ್ಚಿತು. ಗಾಂಧಿ ಮಹಾತ್ಮರಾದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಸುಮಾರು 70 ವರ್ಷಗಳಾಯಿತು. ಆಗಿನ್ನು ನನ್ನಪ್ಪ ಕೂಸು, ನನ್ನವ್ವ ಹೊಟ್ಟೆಯಲ್ಲಿ. ಇನ್ನು ನನ್ನ ಬದುಕಿನ ಬಗ್ಗೆ ಊಹೆ ಕೂಡ ಇರಲಿಲ್ಲ. ಈ ನಾಸ್ಟಾಲಜಿಯ ಬಗ್ಗೆ ಈ ಕವಿ ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಾತುಗಳಿಗೆ ಗಾಯನ, ನರ್ತನದ, ಎಳೆ ನಗೆಯ, ತಿಳಿ ಹಸಿರ, ಕಂಕುಳ ಬೆವರ ಸುವಾಸನೆಯನ್ನು ಬೆರೆಸಲಾಗದವ ಎಂದೂ ಕವಿಯಾಗಲಾರ. ಆಹಾ, ಎಂತ ಅದ್ಭುತವಾದ ಮಾತು. ಯಾರು ಏನು ಮಾಡುವರು, ಇನ್ನು ಟ್ರೈನು ಇನ್ನು ಬರಲಿಲ್ಲ. ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಶಿವಮೊಗ್ಗಕ್ಕೆ ಹೋಗೋ ಟ್ರೈನ್ ಎಷ್ಟೊತ್ತು ಬರುತ್ತೆ? ಈ ಬರ ಶಿವಮೊಗ್ಗ ಟ್ರೈನ್ ಅಂದ್ರೆ ನಂಜನಗೂಡು ಟ್ರೈನು. ट्रेन गया निम्नके लेटे के बंद ट्रेन गया भाई तो जाओ बैठो। अरे नीचे बैठिए। बैग में कहाँ है? कहो। Wow.
है साहब, ठीक है ठीक है। तू गया ना ट्रेन, शिवमोगा ट्रेन नहीं रे, नंदनगुड का ट्रेन है। नंदनगुड का ट्रेन है। शिवमोगा में तुम्हारा दादी माँ निम्दಕ್ಕೆ ವೇಟ್ ಗೆ ಮಾಡ್ತಾ ಇದ್ದಾರೆ। दादी माँ ಮನಸ್ಸಿನ ಬೇರು ಬೇರು ಕಿತ್ತು ಮೈಯ ರಂಧ್ರ ರಂಧ್ರ ಒತ್ತು ಸಿಟ್ಟು ಸಂಯಮದ ಕಪ್ಪು ಬಿಳುಪುಗಳನ್ನು ಒಂದಾಗಿಸಿ ಸಾವು ಬದುಕುಗಳ ಅಂಗೈಯಲ್ಲಿ ಹಿಡಿದು ದೇಹವೇ ಆತ್ಮವಾಗಿ ನಡೆದು ಸಾಗಿದ್ದಾಗ ನನ್ನಪ್ಪ ಮರೆಯದವನಂತೆ. ಸರ್, ನೀವು ಶಿವಮೊಗ್ಗ ಅವರ? ಹೌದು. ಓ, ಏನೋ ಸ್ವಾಗತ ಸಂಭಾಷಣೆ ಹೇಳ್ತೀರಾ ಕಾಣ್ತಿದೆ. ಸ್ವಾಗತ ಅಂದ್ಬಿಟ್ರೆ ನನಗೆ ಈಗಿನ ಕಾಲ ಫೇಸ್ಬುಕ್, ಟ್ವಿಟರ್, ಬ್ಲಾಗ್ಗಳು, ಇನ್ಸ್ಟಾಗ್ರಾಮ್ ಇವೆ ನೆನಪಾಗ್ತವೆ. ಅಲ್ಲಿ ಜನರು ತಮ್ಮ ತಮ್ಮ ಸ್ಟೇಟಸ್ ಗಳನ್ನು ಅಪ್ಲೋಡ್ ಮಾಡೋ ಬರೀ ಇದೆಯಲ್ಲ, ಒಂದೊಂದು ಅದ್ಭುತ ಸ್ವಾಗತವೇ ಸರಿ. ನೀವೇನಂತೀರಿ? ನನಗೆ ಬುಕ್ ಈಸ್ ಪೇಷನ್ಸ್. ಈಗಿನ ಕಾಲದ ಫಾಸ್ಟ್ ಟ್ರ್ಯಾಕ್ ಜನರೇಷನ್ ಅಲ್ಲೂ ಪುಸ್ತಕದ ಮೇಲೆ ಪ್ರೀತಿ ಇಟ್ಕೊಂಡಿರಲ್ಲ. ನೈಸ್ ನೈಸ್. ಅಂದಾಗೆ ಏನಿರುತ್ತೋ ಈ ನಿಮ್ಮ ಪೇಷನ್ಸ್ ಬುಕ್? ಪ್ರೇಕ್ಷಕರು ಮೆಚ್ಚುವಂತೆ ನಾಟಕದ ಹಳಸು ಮಾತನ್ನೆಲ್ಲ ನೇರ ಮಾತನಾಡುವುದು ಶುರು ಮಾಡಿದಾಗ ಸ್ವಲ್ಪ ಡೆಸಿಪೇಟೆಡ್ ಆಗಿ ಕಾಣುವ ಇವರು ನಾಟಕ ಮುಗಿಯುವ ಹೊತ್ತಿಗೆ ಆರೋಗ್ಯವಂತರಾಗಿರುವರು, ಕಡಿಮೆ ನ್ಯೂರೋಟಿಕ್ ಆಗಿರುವರು. ಇವೆಲ್ಲ ಅಭಿನಯದ